ಈ ತರ ಟೈಟ್ ಮಾಡ್ತಾ ಹೋದ್ರೆ ಅದೇನೆ ಗ್ರಿಪ್ ಬರುತ್ತೆ. ಕಟ್ ಮಾಡ್ತಾ ಇದಾರೆ ಈ ಕಡೆ ಮತ್ತೆ ಮಧ್ಯದಲ್ಲಿ ಎಲ್ಲ ಕಟ್ ಮಾಡಿದೀವಿ. ಆದ್ರೂ ಇಲ್ಲಿ ಮೇಲ್ ನೋಡ್ತಾ ಇರ್ಬೋದು ನೀವು, ಇದು ಎಷ್ಟು ಸ್ಟ್ರಾಂಗ್ ಆಗಿದೆ. ಇದು ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ, ಯಾಕಂದ್ರೆ ಇಲ್ಲಿ ಗಂಟೆ ಹಾಕಿರೋ ಕಾರಣ. ಇಲ್ಲಿ ನೋಡಿ ಗುದ್ದುತ್ತಾ ಇದ್ದೀನಿ, ಆದ್ರೂ ಮೆಟೀರಿಯಲ್ ಯಾವುದೇ ತರ ಡ್ಯಾಮೇಜ್ ಆಗಿಲ್ಲ. 40 ಪೋಲು ನಿಮ್ಗೆ 1 ಎಕರೆಗೆ ಉಳಿತಾಯ ಆಗ್ತವೆ. 1 ಎಕರೆಗೆ ನಿಮ್ಗೆ 1 ಲಕ್ಷ ಅಮೌಂಟ್ ಸೇವ್ ಆಗುತ್ತೆ. 3 ತರ ವೆರೈಟೀಸ್ ಬರುತ್ತೆ. 3 ಇಂಚಸ್ ಬರುತ್ತೆ, ಆಮೇಲೆ ನಿಮ್ಗೆ 4 ಇಂಚಸ್ ಬರುತ್ತೆ, ಆಮೇಲೆ ಮೇಲೆ ಹೋಗ್ತಾ 6 ಇಂಚಸ್ ಗ್ಯಾಪ್ ಸೈಜ್ ಬರುತ್ತೆ. ಸಣ್ಣ ಪ್ರಾಣಿಗಳು ಹೋಗಬಾರ್ದು ಅಂತ ಹೇಳಿ ಚಿಕ್ಕದ್ರಿಂದ ದೊಡ್ಡದು ಹೈ ಟೆನ್ಸಿಲ್ ವೈರ್ ಮೆಟೀರಿಯಲ್ 1000 MPa ಇರುತ್ತೆ. ಇದು ಬೆಂಡ್ ಆಗೋದಿಲ್ಲ, ತುಕ್ಕು ಹಿಡಿಯೋದಿಲ್ಲ. 20 years ವಾರಂಟಿ ಇರುತ್ತೆ. ಪೋಲ್ ಟು ಪೋಲ್ ಗ್ಯಾಪ್ ಬಂದು 14 ರಿಂದ 15 ಅಡಿಗೆ ಒಂದೊಂದು ಪೋಲ್ ನ ಹಾಕೋಬಹುದು. ಟೈಟ್ನಿಂಗ್ ಮಿಷಿನ್ ನೋಡಿ, ಈ ತರ ಆರಾಮ್ಸೆ ನಾವೇ ಮಾಡ್ಕೋಬಹುದು. ಲೇಡೀಸ್ ಇದ್ರೂ ಕೂಡ ಮನೆಯಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದು. ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಕನಕಪುರ ರೋಡ್ ಅಲ್ಲಿ ಇದ್ದೀವಿ. ಇಲ್ಲಿ ನೋಡಿದ್ರೆ ಒಂದು ಹೊಸ ಟೆಕ್ನಾಲಜಿ ಫೆನ್ಸಿಂಗ್ ಅನ್ನು ಹಾಕ್ತಾ ಇದ್ದಾರೆ. ಸೊ ಈ ಫೆನ್ಸಿಂಗ್ ಬಂದ್ಬಿಟ್ಟು ಯಾವ ರೀತಿ ಟೆಕ್ನಾಲಜಿಯಲ್ಲಿ ಬೆಸ್ಟ್ ಇದೆ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸೊ ಇಲ್ಲಿ ಬಂದು ಯಾವ ರೀತಿ ಫೆನ್ಸಿಂಗ್ ಮಾಡ್ತಾ ಇದ್ದೀರಾ ಇಲ್ಲಿ? ನಮಸ್ಕಾರ, ನನ್ನ ಹೆಸರು ವಿನುತಾ ಅಂತ, ಜಶ್ವಂತ್ ಇಂದ ಮಾತಾಡ್ತಾ ಇದ್ದೀನಿ. ನಾವು ಕಸ್ಟಮರಿಗೆ ಮೆಟೀರಿಯಲ್ ನ ಕಳಿಸ್ಕೊಟ್ಟಿದ್ವಿ, ಸೊ ಅವರು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಸರ್ ಬನ್ನಿ, ನಾನು ನಿಮಗೆ ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಇನ್ಸ್ಟಾಲ್ ಮಾಡ್ತಾ ಇರೋದು ಈ ಪ್ರಾಡಕ್ಟ್ಸ್? ಹೌದು ಸರ್, ಇದರಲ್ಲಿ ಬಂದು ನಮ್ದು 3 ತರ ವೆರೈಟೀಸ್ ಬರುತ್ತೆ. ಇದು ನಿಮ್ಗೆ 60 GSM ಇರುತ್ತೆ. ಇದರಲ್ಲಿ ನಿಮ್ಗೆ 4 ಅಡಿ 5 ಅಡಿ 6 ಅಡಿ ಹೈಟ್ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು 4 ಅಡಿ ಮೆಶ್. ಇದರಲ್ಲಿ ಬಂದು ಪ್ರೀಮಿಯಂ ಚೆಕ್ಸ್ ಮೆಶ್ ಅಂತ ಹೇಳಿ ಕರಿತೀವಿ. 100 GSM ಇರುತ್ತೆ. ಇದರಲ್ಲಿ ನಿಮ್ಗೆ 5 ಅಡಿ 6 ಅಡಿ ಹೈಟ್ ಬರುತ್ತೆ. ಒಂದು ಬಂಡಲ್ ಬಂದು 30 ಮೀಟರ್ ಬರುತ್ತೆ. ಇದು ನಿಮ್ಗೆ 3ನೇದು ಬಂದು ಅಲ್ಟ್ರಾ ಚೆಕ್ಸ್ ಮೆಶ್ ಅಂತ ಹೇಳಿ ಕರಿತೀವಿ. 270 GSM ಇರುತ್ತೆ. ಗ್ಯಾಲ್ಫನ್ ಕೋಟಿಂಗ್ ಆಗಿರುತ್ತೆ. ಇದರಲ್ಲಿ 5 ಅಡಿ ಮತ್ತೆ 6 ಅಡಿ ಹೈಟ್ ಬರುತ್ತೆ. ಸೇಮ್ ಒಂದು ಬಂಡಲ್ ನಿಮ್ಗೆ 30 ಮೀಟರ್ ಬರುತ್ತೆ. ಸೊ ಇದ್ರ ಬಂದು GSM ವೇರಿಯೇಷನ್ ಅಷ್ಟೇನಾ ಇದ್ರಲ್ಲಿ? ಹೌದು ಸರ್, ಕ್ವಾಲಿಟಿ ಸೇಮ್ ಕ್ವಾಲಿಟಿ ಅಂದ್ರೆ ಡಿಸೈನ್ ಎಲ್ಲ ಸೇಮ್ ಇರುತ್ತೆ, ಬಟ್ ಅದ್ರ ಮೇಲೆ ಕೋಟಿಂಗ್ ಏನಿರುತ್ತೆ ಅದು ಮಾತ್ರ ಡಿಫ್ರೆಂಟ್ ಇರುತ್ತೆ. ಸೊ GSM ಜಾಸ್ತಿ ತಗೊಂಡ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಹೇಗೆ? ಸರ್ 270 GSM ಅಂದ್ರೆ ಲೈಕ್ ಇದರಲ್ಲಿ ಬಂದು 20 years ವಾರಂಟಿ ಇರುತ್ತೆ. ಮ್ಯಾಕ್ಸಿಮಮ್ ಲೈಫ್ ನಿಮಗೆ ತುಂಬಾ ಲಾಂಗ್ ಲೈಫ್ ಬೇಕು ಅನ್ನೋರು 270 GSM ಗೆ ಹೋಗ್ಬೋದು. ಅಂದ್ರೆ ಇದು ತುಕ್ಕು ಹಿಡಿಯೋದು ಯಾವುದು ತುಕ್ಕು ಹಿಡಿಯೋದು? ಯಾವುದೇ ಯಾವುದೇ ತರ ತುಕ್ಕು ಹಿಡಿಯೋದು ಯಾವುದೇ ಚಾನ್ಸಸ್ ಇರೋದಿಲ್ಲ. ಸೊ ಆರಾಮ್ಸೆ ಯೂಸ್ ಮಾಡ್ಬೋದು. ಇದನ್ನ ನಾವು ಏನಂತ ಕರಿಬಹುದು ಆಕ್ಚುಲಿ? ಸರ್ ಇದನ್ನ ಬಂದು ನಾವು ಚೆಕ್ಸ್ ಮೆಶ್ ಅಂತ ಕರಿತೀವಿ. ಹೌದು, ಚೆಕ್ಸ್ ಮೆಶ್ ಅಂತ ಕರಿತೀವಿ. ಅದರಲ್ಲಿ 3 ತರ GSM ನಾನು ಹೇಳ್ದಂಗೆ ಇಲ್ಲಿ ನೋಡ್ತಾ ಇರ್ಬೋದು. ಇದು ನಿಮ್ಗೆ ಗಂಟು ಹಾಕಿರೋ ತರ ಇರುತ್ತೆ. ಇಲ್ಲಿ 4 ಕಡೆ ಕಟ್ ಮಾಡಿದ್ರು ಮೆಟೀರಿಯಲ್ ಓಪನ್ ಆಗೋದಿಲ್ಲ. ಸೊ ಅದು ಇಲ್ಲಿ ಪ್ಲಸ್ ಪಾಯಿಂಟ್. ಸೊ ಈ ಗಂಟು ಹಾಕಿರೋದು ಸ್ಪೆಷಲ್ ಆಗಿದೆ. ಹೌದು ಸರ್, ಯಾಕಂದ್ರೆ ಇವಾಗ ಚೈನ್ ಲಿಂಕ್ ಮೆಟೀರಿಯಲ್ ಅಲ್ಲಿ ಏನಂದ್ರೆ ಒಂದ್ ಕಡೆ ಎಲ್ಲಾದ್ರೂ ಕಟ್ ಮಾಡಿದ್ರೆ ಲಿಂಕ್ ಗಳನ್ನ ಓಪನ್ ಮಾಡ್ಬಿಡ್ಬೋದು ಈಸಿಯಾಗಿ. ಬಟ್ ಈ ತರ ನಾಟ್ ಇರೋ ಕಾರಣ ಇಲ್ಲಿ 4 ಕಡೆ ಕಟ್ ಮಾಡಿದ್ರು ಮೆಟೀರಿಯಲ್ ಯಾವುದೇ ತರ ಓಪನ್ ಆಗಲ್ಲ, ಯಾಕಂದ್ರೆ ಇಲ್ಲಿ ಗಂಟು ಹಾಕಿರೋ ತರ ಇರುತ್ತೆ. ಸೊ ಇದೇ ನಮ್ಮ ಚೆಕ್ಸ್ ಮೆಶ್ ಸ್ಪೆಷಾಲಿಟಿ. ಇವಾಗ ನೀವು ಇದನ್ನ 3 ತರ ಮೆಟೀರಿಯಲ್ ನ ನೋಡಿದ್ರಿ. ಸೊ ಇದನ್ನ ಇನ್ಸ್ಟಾಲ್ ಮಾಡೋದು ಹೇಗೆ, ಮಾಡಾದ್ಮೇಲೆ ಅದು ಹೇಗೆ ಕಾಣುತ್ತೆ ಅಂತ ನಾವಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ, ಬನ್ನಿ ನೋಡ್ಕೊ ಬರೋಣ. ಸೊ ಇಲ್ಲಿ ಇನ್ಸ್ಟಾಲ್ ಮಾಡಿದಿರಲ್ಲ ಇದು? ಹೌದು ಸರ್, ಇದು ಇನ್ಸ್ಟಾಲ್ ಆಗಿದೆ. ನಮ್ದು ಪೋಲ್ ಟು ಪೋಲ್ ಗ್ಯಾಪ್ ಬಂದು ಇದು ನಿಮ್ಗೆ 14 ರಿಂದ 15 ಅಡಿ ಗ್ಯಾಪ್ ಅಲ್ಲಿ ಹಾಕೋಬಹುದು. ಸೊ ನಮ್ದು ಈ ಮೆಟೀರಿಯಲ್ ಏನು ಸ್ಟ್ರಾಂಗ್ ಆಗಿರುತ್ತಾ? ಹೌದು ಸರ್, ಯಾಕಂದ್ರೆ ನಾವು ಇದಕ್ಕೆ ಯೂಸ್ ಮಾಡ್ತಾ ಇರೋದು ಬಂದು ಹೈ ಟೆನ್ಸಿಲ್ ವೈರ್ ಮೆಟೀರಿಯಲ್. ಸೊ ಹಾಗಾಗಿ ಇದು ತುಂಬಾನೇ ಸ್ಟ್ರೆಂತ್ ಬರುತ್ತೆ ನಿಮ್ಗೆ. ಪೋಲ್ ಟು ಪೋಲ್ ಗ್ಯಾಪ್ ಎಲ್ಲ ಸೇವ್ ಆಗುತ್ತೆ ಇದ್ರಲ್ಲಿ ನಿಮ್ಗೆ 14 ರಿಂದ 15 ಅಡಿಗೆ ಹಾಕೋದ್ರಿಂದ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಗ್ಯಾಪ್ ಸೈಜ್ ಚಿಕ್ಕದಿರುತ್ತೆ. 3 ಇಂಚಸ್ ಇಂದ ಗ್ಯಾಪು ಸ್ಟಾರ್ಟ್ ಆಗುತ್ತೆ. ನಿಮಗೆ ಒಂದು 5 ಬಾಕ್ಸ್ ಆ ಥರ 3 ಇಂಚಸ್ ಬರುತ್ತೆ. ಆಮೇಲೆ ನಿಮಗೆ 4 ಇಂಚಸ್ ಬರುತ್ತೆ. ಆಮೇಲೆ ಮೇಲೆ ಹೋಗ್ತಾ 6 ಇಂಚಸ್ ಗ್ಯಾಪ್ ಸೈಜ್ ಬರುತ್ತೆ. ಸೊ ಈ ರೀತಿ ಗ್ಯಾಪ್ ಕೊಟ್ಟಿರೋದು ಯಾಕೆ ಸರ್? ಇದು ಬಂದು ಕೆಳಗಡೆಯಿಂದ ಯಾವುದೇ ಥರ ಸಣ್ಣ ಪ್ರಾಣಿಗಳು ಹೋಗಬಾರ್ದು ಅಂತ ಹೇಳಿ ಚೆಕ್ಸ್ ಮೆಶ್ ವೆರೈಟಿನೇ ಈ ಥರ ಗ್ಯಾಪ್ ಚಿಕ್ಕದ್ರಿಂದ ದೊಡ್ಡದು. ಅಂದ್ರೆ ಕೆಳಗಡೆ ಚಿಕ್ಕ ಪ್ರಾಣಿಗಳು ಯಾವುದು ಎಂಟ್ರಿ ಆಗಬಾರದು. ಹೌದು ಸರ್, ಯಾವುದೇ ತರ ಈಗ ನಾಯಿಗಳಾಗಿರ್ಬೋದು ಕೆಳಗಡೆಯಿಂದಾನೇ ಸ್ಟಾರ್ಟಿಂಗ್ ಹೋಗೋದು. ಸೊ ಕೆಳಗಡೆಯಿಂದ ಬಿಗಿ ಬಂದು ಮೇಲೆ ಈ ತರ ಬರುತ್ತೆ. ನಮ್ಮ ಮೆಟೀರಿಯಲಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಅಂದರೆ, ಇವಾಗ ನಿಮ್ಮ ಜಮೀನಾಗಿರ್ಬೋದು ಕಾಡಲ್ಲಿ ಮಧ್ಯದಲ್ಲೆಲ್ಲ ಇರುತ್ತೆ. ಸೊ ಆ ಕಾರಣ ಏನಂದರೆ ಈಗ ಅರಣ್ಯ ಪ್ರಾಣಿಗಳು ಬರೋ ಚಾನ್ಸಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನಿಮಗೆ ಹಂದಿಗಳಿರ್ತವೆ. ಹಂದಿಗಳು ಹೌದು ಸರ್, ಈಗ ಕಾಡು ಹಂದಿಗಳು ಅವೆಲ್ಲ ಮೆಲ್ಲಗೆ ಬರಲ್ಲ, ಫುಲ್ ಫೋರ್ಸಾಗಿ ಬರ್ತವೆ. ಸೊ ಆ ಫೋರ್ಸಿಗೆ ಬಂದರೂ ಕೂಡ ನಮ್ಮ ಮೆಟೀರಿಯಲ್ ಯಾವುದೇ ಥರ ಡ್ಯಾಮೇಜ್ ಆಗೋದಿಲ್ಲ, ಯಾಕಂದರೆ ಇದು ಹೈ ಟೆನ್ಸಿಲ್ ಅನ್ನೋ ವೈರಿಂದ ಮಾಡಿರೋ ಕಾರಣ ನಿಮಗೆ ತುಂಬ ಸ್ಟಿಫ್ ಆಗಿರುತ್ತೆ. ಸೊ ಮೆಟೀರಿಯಲ್ ಯಾವುದೇ ಥರ ಡ್ಯಾಮೇಜ್ ಆಗದೆ ಇರೋ ಕಾರಣ ನೀವು ಅರಣ್ಯ ಪ್ರದೇಶಕ್ಕೆಲ್ಲ ಈ ಮೆಟೀರಿಯಲ್ನ ಆರಾಮ್ಸೆ ಯೂಸ್ ಮಾಡಬಹುದು. ಕಾಡು ಹಂದಿ ಬಂದ್ಬಿಟ್ಟು ಗುದ್ದತ್ತೆ ಫೋರ್ಸ್ ಆಗಿ, ಸೊ ಆವಾಗಲೂ ಇದೇನು ಡ್ಯಾಮೇಜ್ ಆಗೋದಿಲ್ಲ? ಇಲ್ಲ ಸರ್, ಯಾವುದೇ ತರ ಡ್ಯಾಮೇಜ್ ಆಗಲ್ಲ, ಯಾಕಂದ್ರೆ ಇದು ಕೆಳಗಡೆಯಿಂದ ಇಲ್ಲಿ ಗ್ಯಾಪ್ ಸೈಜ್ ಚಿಕ್ಕದಿರೋದ್ರಿಂದ ಇಲ್ಲಿ ಬಂದು ಗುದ್ದಿದ್ರು ಮೆಟೀರಿಯಲ್ ಯಾವುದೇ ತರ ಡ್ಯಾಮೇಜ್ ಆಗೋದಿಲ್ಲ ನಮ್ದು. ಇಲ್ಲಿ ನೀವು ನೋಡ್ತಾ ಇರಬಹುದು, ನಮ್ಮ ಕ್ಲೈಂಟ್ ಬಂದು ಎಷ್ಟು ನೀಟಾಗಿ ಇನ್ಸ್ಟಾಲೇಷನ್ ಮಾಡಿದ್ದಾರೆ ಇದನ್ನ. ಇದರ ಪೋಲ್ ಟು ಪೋಲ್ ಗ್ಯಾಪ್ ಬಂದು ನಾನು ಆಗ್ಲೇ ಹೇಳ್ದಂಗೆ 14 ರಿಂದ 15 ಅಡಿಗೆ ಹಾಕೋಬಹುದು. ಇವಾಗ ಯಾವುದೇ ಪೋಲ್ ಬೇಕಾದ್ರೂ ಹಾಕ್ಬೋದು, ಸಿಮೆಂಟು, ಕಲ್ಲಿಂದು, ಇಲ್ಲ MS ಪೈಪ್, ಇಲ್ಲ ನಮ್ಮ ಹತ್ರನೇ ಟ್ರಿನಿಟಿ ಪೋಲ್ ಅಂತ ಕೂಡ ಇದೆ, ಅದನ್ನು ಬೇಕಂದ್ರೆ ಯೂಸ್ ಮಾಡ್ಬೋದು. ಈ ತರ ಒಂದು ಪೋಲಲ್ಲಿ ನಾವು ಕಟ್ತೀವಿ
ಕಟ್ತೀವಿ ಅಂತ ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾರ್ಮಲಾಗಿ ಎಲ್ಲರೂ 2 ಕಡೆ ಅಷ್ಟೇ ಕಟ್ತಾರೆ. ಬಟ್ 2 ಕಡೆ ಅಲ್ಲದೆ ಇಲ್ಲಿ ಮೇಲ್ಗಡೆ ಮತ್ತು ಅದ್ರ ಕೆಳಗಡೆ ಒಂದೊಂದು ಫೀಟಿಗೂ ಕಟ್ಕೊಂಡ್ರೆ ತುಂಬ ಬೆಸ್ಟು. ಏಕೆಂದರೆ ಈ ಥರ ಬಿಗಿಯಾಗಿ ಕುತ್ಕೊಳ್ಳುತ್ತೆ ಮೆಟೀರಿಯಲ್ಲು. ಯಾವುದೇ ಥರ ನಿಮಗೆ ಬೇರೆ ಮೆಟೀರಿಯಲ್ ಆದರೆ ಲೈಕ್ ಹಿಂಗೆ ಸ್ಟ್ರೈಟ್ ಇರೋದಿಲ್ಲ, ಹಿಂಗೆ ಬೆಂಡ್ ಆಗಿರೋ ಥರ ಬರುತ್ತೆ, ಬಲ್ಕ್ ಥರ ಬರುತ್ತೆ. ಸೊ ಇದರಲ್ಲಿ ಅದೇ ಥರ ಆ ಥರ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಈ ಥರ ನೀಟಾಗಿ ಇನ್ಸ್ಟಾಲೇಷನ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಮ್ಮದು ವಯರ್ ಇದು ಯಾವುದೇ ಥರ ಹಿಂಗೆ ಎಷ್ಟೇ ಟೈಟಾಗಿ ಪ್ರೆಶ್ ಮಾಡಿದರೂ ಕೂಡ ಇದು ಬೆಂಡ್ ಆಗೋದಿಲ್ಲ ಮತ್ತು ಯಾವುದೇ ಥರ ತುಕ್ಕು ಹಿಡಿಯೋದಿಲ್ಲ. ಇದು ನಾಟಾಗಿರುತ್ತೆ. ಇಲ್ಲಿ ನೋಡಿ ಗಂಟು ಹಾಕಿರೋ ಥರ ಇರುತ್ತೆ. ಇಲ್ಲೆಲ್ಲೇ ಒಂದು 4 ಕಡೆ ಕಟ್ ಮಾಡಿದ್ರು ನಿಮಗೆ ಇದು ಓಪನ್ ಆಗೋದಿಲ್ಲ, ಯಾಕಂದರೆ ಇದು ಗಂಟು ಆಗಿರೋ ಕಾರಣ. ನೋಡಿ ಇವಾಗ ಕಟ್ ಮಾಡ್ತಾ ಇದ್ದಾರೆ. ಅದಷ್ಟು ಈಸಿಯಾಗಿ ಕಟ್ ಆಗ್ತಿಲ್ಲ. ನೋಡಿ ಎಷ್ಟು ಪ್ರಯತ್ನ ಪಟ್ಟು ಗಟ್ಟಿಯಾಗಿ ಕಟ್ ಮಾಡ್ತಾ ಇದ್ದಾರೆ ಅವರು. ನೋಡಿ ಇವಾಗ ಇಲ್ಲಿ ಕಟ್ ಮಾಡಿದ್ದಾರೆ. ಇಲ್ಲಿ ಕಟ್ ಮಾಡಿದ್ರು ನೋಡಿ ಇಲ್ಲಿ ಗಂಟಿದೆ. ಈ ಗಂಟು ಇರೋ ಕಾರಣ ಓಪನ್ ಆಗಿಲ್ಲ. ಈಗ ನಾರ್ಮಲ್ ಮೆಟೀರಿಯಲ್ ಆದರೆ ಒಂದು ಕಡೆ ಕಟ್ ಮಾಡಿದ್ರೆ ಪೂರ್ತಿ ವೈಯರೇ ಸಪ್ರೇಟ್ ಮಾಡ್ಬೋದು. ಬಟ್ ಇಲ್ಲಿ ಇದು ಗಂಟೆ ಆಗಿರೋ ಕಾರಣ ಇಲ್ಲಿ ನೀವು ಕಟ್ ಮಾಡಿದ್ರು ಮೆಟೀರಿಯಲ್ ಓಪನ್ ಆಗಲ್ಲ. ಇದು ಪೂರ್ತಿ ಕಟ್ ಮಾಡಿದರೆ ಮಾತ್ರನೇ ಓಪನ್ ಆಗುತ್ತೆ. ಮತ್ತು ಹೈ ಟೆನ್ಸಿಲ್ ವೈರ್ ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ಕಟ್ ಆಗಲ್ಲ. ನಮ್ಮ ಎಫರ್ಟ್ ಏನಿದೆ ಇವಾಗ ಅವ್ರನ್ನ ಕಟ್ ಮಾಡಿದ್ದು ನೀವು ನೋಡಿದ್ರಿ, ತುಂಬ ಗಟ್ಟಿಯಾಗಿ ಪ್ರಯತ್ನ ಪಟ್ಟು ಕಟ್ ಮಾಡಬೇಕಾಗುತ್ತೆ. ಈ ಕಡೆ ಮತ್ತು ಈ ಕಡೆ 2 ಕಡೆ ನಾವು ಕಟ್ ಮಾಡಿದ್ದೀವಿ ಇದನ್ನ ಮೆಟೀರಿಯಲ್. ಆದರೂ ಕೂಡ ಇದು ಮೆಟೀರಿಯಲ್ ನಿಮಗೆ ಯಾವುದೇ ಥರ ಓಪನ್ ಆಗಿಲ್ಲ. ಇವಾಗ ನೀವು ನೋಡಿ ಇಲ್ಲೂ ಕೂಡ ಕಟ್ ಮಾಡಿಸ್ತೀನಿ, ನಿಮ್ಗೆ ಯಾವುದೇ ಥರ ಓಪನ್ ಆಗಲ್ಲ. ನೋಡಿ ಇಲ್ಲಿ ಕಟ್ ಮಾಡಿದ್ರು ಕೂಡ ಮೆಟೀರಿಯಲ್ ನಿಮಗೆ ಯಾವುದೇ ಥರ ಓಪನ್ ಆಗಿಲ್ಲ. ಈ ಕಡೆ ಮತ್ತು ಮಧ್ಯದಲ್ಲೆಲ್ಲ ಕಟ್ ಮಾಡಿದ್ದೀವಿ. ಆದರೂ ಇಲ್ಲಿ ಮೇಲೆ ನೋಡ್ತಾ ಇರ್ಬೋದು ನೀವು, ಇದು ಎಷ್ಟು ಸ್ಟ್ರಾಂಗ್ ಆಗಿದೆ. ಇದು ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ, ಯಾಕಂದರೆ ಇಲ್ಲಿ ಗಂಟು ಹಾಕಿರೋ ಕಾರಣ. ಇಲ್ಲಿ ಕೆಳಗಡೆನೂ ಅಷ್ಟೇ ನೋಡಿ ಎಷ್ಟು ಸ್ಟ್ರೆಂತ್ ಇದೆ. ಸೊ ಇಲ್ಲಿ ಮಾತ್ರನೇ ಓಪನ್ ಆಗಿದೆ ಇದು ನಿಮಗೆ. ಇಲ್ಲಿ ಮಾತ್ರ ಸ್ಪೇಸ್ ಸಿಕ್ಕಿದೆ ಅಷ್ಟೇ. ಹೌದು ಸರ್, ಇಲ್ಲಿ ಮಾತ್ರ ಸ್ಪೇಸ್ ಸಿಕ್ಕಿದೆ. ಹೌದು, ಇಲ್ಲಿ ನೋಡ್ತಾ ಇರ್ಬೋದು ಇದು ಎಷ್ಟು ಸ್ಟ್ರಾಂಗ್ ಇದೆ ಅಂತಂದರೆ ನನ್ನ ಶಕ್ತಿ ಎಷ್ಟಿದೆ. ನಾನು ಆ್ಯಕ್ಚುಲಿ 45 kg ಇದ್ದೀನಿ. ಸೊ ನಾನು ಇದನ್ನು ಇಲ್ಲಿ ನೋಡಿ ಗುದ್ದುತ್ತಾ ಇದ್ದೀನಿ, ಆದರೂ ಮೆಟೀರಿಯಲ್ ಯಾವುದೇ ಥರ ಡ್ಯಾಮೇಜ್ ಆಗಿಲ್ಲ. ನಮ್ಮ ಮೆಟೀರಿಯಲ್ ಬಂದು ನಿಮಗೆ ಟೆನ್ಸಿಲ್ ಸ್ಟ್ರೆಂತ್ ಬಂದು ಇದು 1000 MPa ಇರುತ್ತೆ. ಸೊ ನಾವು ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನಾವು ನಿಮಗೆ ಕೊಡ್ತೀವಿ. ಸೊ ಇದು ಟೆನ್ಸಿಲ್ ಸ್ಟ್ರೆಂತ್ ಜಾಸ್ತಿ 1000 MPa ಇರೋದ್ರಿಂದ ನಿಮಗೆ ಲೈಕ್ ಸ್ಟ್ರೆಂತು ತುಂಬ ಚೆನ್ನಾಗಿ ಬರುತ್ತೆ. 1 ಎಕರೆಗೆ ನೀವು ಹಾಕಿಸ್ಕೋತೀನಿ ಅಂತಂದರೆ ನಾರ್ಮಲ್ ಚೈನ್ ಲಿಂಕ್ ಮೆಟೀರಿಯಲಲ್ಲಿ ನಿಮಗೆ 100 ಪೋಲ್ಸ್ ಬರ್ತವೆ. ಆದರೆ ನಮ್ಮ ಚೆಕ್ಸ್ ಮೆಶ್ ಹಾಕಿಸ್ಕೊಳ್ಳೋ ಕಾರಣ ನಿಮಗೆ 1 ಎಕರೆಗೆ 60 ಪೋಲ್ಸ್ ಇದ್ದರೆ ಸಾಕಾಗ್ತವೆ. ಯಾಕೆ ಅಂತಂದರೆ ಇದು ತುಂಬಾ ಸ್ಟ್ರೆಂತ್ ಇರುತ್ತೆ, ಹೈ ಟೆನ್ಸಿಲ್ ವೈರಿಂದ ಮಾಡಿರೋದ್ರಿಂದ. ಪೋಲ್ ಟು ಪೋಲ್ ಗ್ಯಾಪ್ ಬಂದು 14ರಿಂದ 15 ಅಡಿಗೆ ಒಂದೊಂದು ಪೋಲ್ನ ಹಾಕೋಬಹುದು. ನಮ್ಮ ಚೆಕ್ಸ್ ಮೆಶ್ನ ಹಾಕಿಸ್ಕೊಳ್ಳೋದ್ರಿಂದ 40 ಪೋಲು ನಿಮಗೆ 1 ಎಕರೆಗೆ ಉಳಿತಾಯ ಆಗ್ತವೆ. ಅದರಿಂದ ನೀವು ಪೋಲಿಗೆ ಏನು ಚಾರ್ಜಸ್ ಕೊಡ್ತೀರಾ ಅದನ್ನು ಉಳಿತಾಯ ಮಾಡ್ಬೋದು. ಟ್ರಾನ್ಸ್ಪೋರ್ಟ್ ಚಾರ್ಜಸ್ಸಿಗೆ ಒಂದು ಕಡೆಯಿಂದ ಒಂದು ಕಡೆಗೆ ಹಾಕಿಸ್ಲೇಬೇಕು. ಸೊ ಆ ಟ್ರಾನ್ಸ್ಪೋರ್ಟ್ ಅಮೌಂಟು ಕೂಡ ನಿಮಗೆ ಉಳಿತಾಯ ಮಾಡ್ಬೋದು. ಮತ್ತು ಪ್ರತಿಯೊಂದು ಕಡೆ ಸಿಮೆಂಟ್ ಪೋಲಿಗೆ ಹಾಕಲೇಬೇಕಾಗುತ್ತೆ. ಸೊ ನಿಮಗೆ ಇಲ್ಲಿ ಸಿಮೆಂಟ್ ಕಾಸ್ಟ್ 40 ಪೋಲಿಗೆ ಏನು ಸಿಮೆಂಟ್ ಹಾಕ್ತಾ ಇದ್ರಿ, ಸೊ ಆ ಕಾಸ್ಟನ್ನು ಕೂಡ ನೀವು ಇಲ್ಲಿ ಉಳಿತಾಯ ಮಾಡ್ಬೋದು. ಮತ್ತು ಲೇಬರ್ ಅಗತ್ಯ ಇಲ್ಲ, ಆರಾಮ್ಸೆ ನಾವೇ ಯಾರಾದರೂ ಮನೆಯಲ್ಲಿ 1-2-3 ಜನ ಫ್ರೀ ಇದ್ದೀವಿ ಅಂದರೆ ನಾವೇ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ನಿಮಗೆ ಇಲ್ಲಿ ಲೇಬರ್ ಚಾರ್ಜಸ್ ಕೂಡ ಉಳಿಯುತ್ತೆ. ನಾರ್ಮಲ್ ಯಾವುದೇ ಥರ ವೆರೈಟಿ ಮೆಶ್ಗಳನ್ನ ನೀವು ಹಾಕಿಸ್ಕೋತೀನಿ ಅಂತ ಅಂದ್ರೂ ನಿಮಗೆ 1 ಎಕರೆಗೆ ಹತ್ತತ್ರ ಅಂದರೂ 3 ಲಕ್ಷ ಹತ್ತತ್ರ ಆಗೇ ಆಗುತ್ತೆ. ನಮ್ಮ ಚೆಕ್ಸ್ ಮೆಶ್ನ ನೀವು ಹಾಕಿಸ್ಕೊಳ್ಳೋದ್ರಿಂದ ಸರಿ ಸುಮಾರಾಗಿ ನಿಮಗೆ 30% ಉಳಿತಾಯ ಆಗುತ್ತೆ. ಅಂತ ಅಂದರೆ ನಿಮಗೆ ಹೆಚ್ಚು ಕಮ್ಮಿ ಅಂತ ಅಂದ್ರೆ 1 ಲಕ್ಷ ಸೇವ್ ಆಗುತ್ತೆ. 1 ಎಕರೆಗೆ ನಿಮಗೆ 1 ಲಕ್ಷ ಅಮೌಂಟ್ ಸೇವ್ ಆಗುತ್ತೆ. ಇದು ನೀವು ನೋಡ್ತಾ ಇರ್ಬೋದು, ಇದು ಟೈಟ್ನಿಂಗ್ ಮಿಷಿನ್. ನೀವು ನಾರ್ಮಲ್ ಕೈಯಿಂದ ಟೈಟ್ ಮಾಡ್ಕೊಳ್ಳೋದ್ರ ಬದಲು ಈ ಥರ ಟೂಲ್ ತೊಗೊಂಡು ನೀವು ಈ ಥರ ಟೈಟ್ ಮಾಡ್ಕೊಳ್ಳೋದ್ರಿಂದ ಮೆಟೀರಿಯಲ್ ಬಂದು ನಿಮಗೆ ಸ್ಟ್ರೆಂತ್ ಬರುತ್ತೆ. ಸರ್ ಈ ಟೂಲ್ ಬಂದು ನಮ್ಮದೇ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ನೀವು ಮೆಶ್ ತೊಗೊಳ್ವಾಗ್ಲೇ ಇದನ್ನು ಕೂಡ ಆರ್ಡರ್ ಮಾಡ್ಕೋಬೋದು ನಮ್ಮ ಹತ್ರನೇ. ಸರ್ ಇಲ್ಲಿ ನೋಡ್ತಾ ಇರ್ಬೋದು, ಇದಕ್ಕೆ ಮಧ್ಯದಲ್ಲಿ ನಾವು ಒಂದು ರಾಡ್ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು TMT ರಾಡ್ ಯಾವುದೇ ಒಂದು ರಾಡ್ ಇದ್ರೂ ಓಕೆ. ನೀವು ಇದರಲ್ಲಿ ಈ ಥರ ಗಂಟು ಹಾಕೊಂಡು ಇಲ್ಲಿ ನೀಟಾಗಿ ಬೈಂಡಿಂಗ್ ವೈರಿಂದ ಇದಕ್ಕೆ ಹಿಂಗೆ ಹುಕ್ನ ಹಾಕೋಬೇಕಾಗುತ್ತೆ. ಇದು ಓಪನ್ ಇರುತ್ತೆ, ಹುಕ್ ಈ ಥರ ಮಾಡಿ ಈ ಥರ ಹಾಕೋಬೇಕಾಗುತ್ತೆ. ಸೊ ಲಾಸ್ಟಲ್ಲಿ ಒಂದು ಪೋಲ್ ಏನಿರುತ್ತೆ ಅದಕ್ಕೂ ಈ ಥರ ಒಂದು ಇಲ್ಲಿ ಹುಕ್ ಇರುತ್ತೆ. ಸೊ ಈ ಥರ ಮಾಡಿ ಈ ಥರ ಹಾಕೋಬೇಕಾಗುತ್ತೆ. ಹಿಂಗೆ ಹಾಕೊಂಡು ಇದನ್ನು ಹಿಂಗೆ ಜಸ್ಟ್ ಈ ಥರ ಬೋರ್ ಥರ ಲೈಕ್ ಈ ಥರ ಟೈಟ್ ಮಾಡ್ತಾ ಹೋದ್ರೆ ಅದೇನೇ ಗ್ರಿಪ್ ಬರುತ್ತೆ. ಸೊ ಆ ಮೂಲಕ ನಿಮಗೆ ಅದು ಮೆಟೀರಿಯಲ್ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಇವನ್ ಲೇಡೀಸ್ ಕೂಡ ಆರಾಮ್ಸೆ ಮಾಡ್ಕೋಬಹುದು. ಇದನ್ನ ಟೈಟ್ ಮಾಡೋಕೆ ನಿಮ್ಗೆ ಯಾವುದೇ ತರ ಲೇಬರ್ ಬೇಕು ಅಂತಾನೆ ಇಲ್ಲ. ನೋಡಿ ಈ ತರ ಆರಾಮ್ಸೆ ನಾವೇ ಮಾಡ್ಕೋಬಹುದು. ಆರಾಮ್ಸೆ ಯಾರಾದ್ರೂ ಇಬ್ರು ಲೇಡೀಸ್ ಇದ್ರು ಕೂಡ ಮನೆಯಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದು. ಜೆಂಟ್ಸೇ ಬೇಕು ಅಂತ ಏನಿಲ್ಲ. ಸರ್ ಇದನ್ನ ನೀವು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೇಕಂದ್ರೆ ವೆಬ್ಸೈಟ್ ಮುಖಾಂತರ ಕೂಡ ಪರ್ಚೇಸ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನಿಮ್ಗೆ ಆನ್ಲೈನ್ ಮುಖಾಂತರ ಇಲ್ಲಿ ಏನ್ ನಂಬರ್ ಕಾಣಿಸ್ತಾ ಇದೆ ಆ ನಂಬರಿಗೆ ಡಯಲ್ ಮಾಡಿದ್ರೆ ನಮ್ಮ ಸೇಲ್ಸ್ ಪರ್ಸನ್ಸ್ ಇರ್ತಾರೆ. ಅವರು ನಿಮಗೆ ಕಾಲ್ ಪಿಕ್ ಮಾಡಿ ಮೆಟೀರಿಯಲ್ ಬಗ್ಗೆ A to Z ನಿಮಗೆ ಇದ್ರ ಬಗ್ಗೆ ಎಲ್ಲ ಮೆಟೀರಿಯಲ್ ಡೀಟೇಲ್ಸ್ ಕೊಡ್ತಾರೆ. ಸೊ ಅಲ್ಲಿ ಕೂಡ ನೀವು ಆರ್ಡರ್ ಮಾಡ್ಕೋಬಹುದು. ಸರ್ ಡೆಲಿವರಿ ಬಂದು ನಿಮಗೆ ನಿಯರ್ ಬೈ ಟ್ರಾನ್ಸ್ಪೋರ್ಟಿಗೆ ಹಾಕಿ ಕಳಿಸ್ಕೊಡ್ತೀವಿ. ನಿಮಗೆ ಹತ್ರದಲ್ಲಿ ಎಲ್ಲಿ ಟ್ರಾನ್ಸ್ಪೋರ್ಟ್ ಇರುತ್ತೋ ಅಲ್ಲಿಗೆ ಹಾಕಿ ಕಳಿಸ್ಕೊಡ್ತೀವಿ. ಇಲ್ಲ ಡೋರ್ ಡೆಲಿವರಿ ನಿಮ್ಗೆ ಏನಾದರೂ ಬೇಕು ಅಂದರೆ ಅದನ್ನು ಕೂಡ ವ್ಯವಸ್ಥೆ ಮಾಡ್ತೀವಿ. ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಏನಿರುತ್ತೆ ಅದು ನಿಮ್ಮದೇ ಇರುತ್ತೆ. ನಮ್ಮ ಮೆಟೀರಿಯಲ್ನ ನೀವು ವೆಬ್ಸೈಟ್ ಮುಖಾಂತರ ಕೂಡ ಆರ್ಡರ್ ಮಾಡ್ಕೋಬಹುದು. ನಮ್ಮ ವೆಬ್ಸೈಟ್ ಲಿಂಕ್ ಬಂದು ನಿಮಗೆ www.jfproduct.in. ಇಷ್ಟೊತ್ತು ನೀವು ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಿಮಗೆ ಯಾವುದೇ ಥರ ಹೆಚ್ಚಿಗೆ ಮಾಹಿತಿ ಬೇಕು ಅಂತಂದರೆ ನಿಮಗೆ ಕಾಣಿಸ್ತಿರೋ ನಂಬರಿಗೆ ಕಾಲ್ ಮಾಡಿ ನಾವು ನಿಮಗೆ ಮಾಹಿತಿ ಕೊಡ್ತೀವಿ. ಧನ್ಯವಾದಗಳು.